ಆತ್ಮೀಯರೇ ನಮಸ್ಕಾರ. ಕಳೆದ ಒಂದು 10 ದಿನಗಳ ಹಿಂದೆ ಆ, ಆರೋಗ್ಯ ಇಲಾಖೆಯ ವರದಿಯನ್ನು ಅನುಸರಿಸಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಹಳ ಗಂಭೀರವಾದಂಥ ಒಂದು ವಿಷಯ ಪ್ರಕಟ ಆಗಿತ್ತು. ಕರ್ನಾಟಕದಲ್ಲಿ ಕಳೆದ 10 ತಿಂಗಳಲ್ಲಿ 26,463 ಹೆಣ್ಣು ಮಕ್ಕಳು, ಅಪ್ರಾಪ್ತ ಹೆಣ್ಣು ಮಕ್ಕಳು ಗರ್ಭಿಣಿಯರಾಗಿದ್ದಾರೆ ಅನ್ನುವಂಥ ಒಂದು ಶಾಕಿಂಗ್ ಸುದ್ದಿ. ತಾವು ಪತ್ರಿಕೆಗಳಲ್ಲೂ ಕೂಡ ಇದನ್ನು ನೋಡ್ತಾ ಇರ್ಬೋದು, ಮತ್ತು ಪೋಕ್ಸೋ ನ್ಯಾಯಾಲಯಗಳಲ್ಲಿ ಕೂಡ ಪ್ರಕರಣಗಳು ಶಿಕ್ಷೆ ಆಗ್ತಾ ಇರೋದು ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಕ್ಕಳ ಮೇಲಿನ ದೌರ್ಜನ್ಯಗಳು, ಹಿಂಸೆಗಳು ಯಾವ ಹಂತಕ್ಕೆ ತಲುಪಿದೆ ಅನ್ನೋದಕ್ಕೆ ಇದನ್ನು ಎಸ್ಪೆಷಲಿ ಈ ಏನು ಸಂಖ್ಯೆಯನ್ನು ಕೇಳಿದ್ರೆ ಆಘಾತ ಆಗುತ್ತೆ. 26,000 ಚಿಲ್ಲರೆ ಅಂತಂದರೆ 26,000 ಹೆಣ್ಣು ಮಕ್ಕಳ ಬದುಕು ಸಂಕಷ್ಟಕ್ಕೆ ಸಿಲುಕ್ತು. ಹಾಗೆ ಈ 26,000 ಪ್ರಕರಣಗಳಿಗೆ ಕಾರಣರಾದಂತಹ ವ್ಯಕ್ತಿಗಳು ಅವ್ರದ್ದೊಂದು 26,000 ನಾವು ಅಂತ ಅಂದ್ಕೊಂಡ್ರೆ ಹೆಚ್ಚು ಕಮ್ಮಿ 10 ತಿಂಗಳಲ್ಲಿ ಈ ರಾಜ್ಯದಲ್ಲಿ 50,000 ಕುಟುಂಬಗಳು ಈ ರೀತಿಯಾದಂಥ ಸಮಸ್ಯೆಗೆ ಸಿಲುಕ್ತಾ ಇದ್ದಾವೆ ಅನ್ನುವಂಥದ್ದು. ತಮಗೆ ಗೊತ್ತಿದೆ, ಟೀನೇಜ್ ಪ್ರೆಗ್ನೆನ್ಸಿ ಅಥವಾ ಈ ಬಾಲಗರ್ಭಧಾರಣೆ ಭ್ರೂಣ ಹತ್ಯೆಗೆ ಕಾರಣ ಆಗ್ಬೋದು, ಹೆಣ್ಣು ಮಕ್ಕಳ ಸಾವಿಗೆ ಕಾರಣ ಆಗ್ಬೋದು, ಅಥವಾ ಹೆರಿಗೆ ಕಾಂಪ್ಲಿಕೇಶನ್ಸ್ ಆಗಿ ತಾಯಿ ಮಗು ಸಾವನ್ನಪ್ಪೋದು, ಅಥವಾ ಹುಟ್ಟುವ ಮಗು ಸಾವನ್ನು ಶಿಶು ಮರಣಕ್ಕೆ ಕಾರಣ ಆಗುವಂಥದ್ದು ಇರ್ಬೋದು, ಈ ಥರದ್ದು ಬೇರೆ ಬೇರೆ ಸಮಸ್ಯೆಗಳು ಹೆಲ್ತ್ ಕಾಂಪ್ಲಿಕೇಶನ್ಸ್ಗೀಡಾಗೋ ಸಾಧ್ಯತೆಗಳಿರ್ಬೋದು, ಮತ್ತು ಇವು ಇಲ್ಲಿಗಲ್ MTPಗೆ ಕಾರಣ ಆಗುವಂಥ ಸಾಧ್ಯತೆಗಳಿರ್ಬೋದು, ಮತ್ತು ಸಾಮಾಜಿಕವಾಗಿ ನೈತಿಕ ಅಧಃಪತನ ಉಂಟಾಗ್ತಾ ಇದೆ. ಇದೆಲ್ಲದರ ಮೂಲಕ ಕುಟುಂಬದಲ್ಲಿ ವಿಘಟನೆಗಳು ಶುರುವಾಗ್ತಾ ಇದ್ದಾವೆ. ನೋಡಿ, ಈ ಟೀನೇಜ್ ಪ್ರೆಗ್ನೆನ್ಸಿ ಅನ್ನೋದನ್ನ ನಾವು ತುಂಬ ಒಂದು ಸ್ಟ್ಯಾಂಡ್ ಅಲೋನ್ ಪ್ರಾಬ್ಲಮ್ ಅಂತ ನೋಡೋಕ್ಕಾಗಲ್ಲ. ಇವತ್ತು ಅಷ್ಟು ಗಂಭೀರ ಆಗ್ತಾ ಇದೆ. ಹೆಚ್ಚುತ್ತಾ ಇರುವಂತಹ ಈ ಸಾಮಾಜಿಕ ಜಾಲತಾಣಗಳು ಮತ್ತು ಮೊಬೈಲ್ ಕುರಿತಾದಂಥ ಒಂದು ಅಡಿಕ್ಷನ್ ಕೈಗೆ ಕೈ ಬೆರಳಿನ ತುದಿಯಲ್ಲಿ ಇವತ್ತು ಏನನ್ನು ಬೇಕಾದ ನೋಡುವಂಥ ಒಂದು ಪರಿಸ್ಥಿತಿ ನಮ್ಮ ಮಕ್ಕಳ ಮುಂದೆ ಇದೆ. ಅದು ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇರೋದನ್ನು ಸರ್ಕಾರ, ಸಮಾಜ, ಪೋಷಕರಾದಂಥವ್ರು ಭಾಳ ಗಂಭೀರವಾಗಿ ತಗೋಬೇಕು ಅಂತ ಅನಿಸುತ್ತೆ. 10 ಮಂತ್ಸಲ್ಲಿ 50,000 ಕುಟುಂಬಗಳು ಹಾಳಾಗೋದಿದೆಯಲ್ಲ, ಈ ಸಮಾಜ ಯಾವ ಕಡೆ ಹೋಗ್ತಾ ಇದೆ? ದಯವಿಟ್ಟು ನಾವೆಲ್ಲರೂ ಈ ಕುರಿತಾಗಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅನಿಸುತ್ತೆ. ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಟೀನೇಜ್ ಪ್ರೆಗ್ನೆನ್ಸಿ ಒಳಗಡೆ ಬಾಲ್ಯ ವಿವಾಹದಿಂದ ಆಗಿರುವಂಥದ್ದು ಇರ್ಬೋದು, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗಿರುವಂಥ ಕಾರಣದಿಂದ ಇರ್ಬೋದು, ಹೀಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಉಂಟಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಮಗಿರುವಂಥ ಕಾನೂನುಗಳನ್ನು ಸರಿಯಾಗಿ ಅನುಷ್ಠಾನ ಮಾಡುವಂಥದ್ದು, ಸಕಾಲದಲ್ಲಿ FIR ಆಗುವಂಥದ್ದು, ಮತ್ತು ಮಕ್ಕಳ ಜೊತೆ ನೇರವಾಗಿ ಮತ್ತು ಪರೋಕ್ಷವಾಗಿ ಕೆಲಸ ಮಾಡ್ತಿರೋ ಎಲ್ಲ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ವಸತಿ ನಿಲಯಗಳಲ್ಲಿ ಮಕ್ಕಳನ್ನು ನೋಡ್ಕೊಳ್ತಾ ಇರುವ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಆ ಕ್ರೈಸ್ ವ್ಯಾಪ್ತಿಲಿರುವಂಥ ಎಲ್ಲ ವಸತಿ ಶಾಲೆಗಳು, ಈ ಎಲ್ಲರೂ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಈ ಹಂತದಲ್ಲಿರುವಂಥವ್ರು ಮಕ್ಕಳ ಜೊತೆ, ಎಸ್ಪೆಷಲಿ ಹೈಸ್ಕೂಲಿಂದ PU ಕಾಲೇಜುವರೆಗಿನ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇರೋರು ಈ ಬಗ್ಗೆ ಭಾಳ ಗಂಭೀರವಾದಂಥ ಪ್ರಯತ್ನಗಳನ್ನ ಮಾಡಬೇಕು. ಮಕ್ಕಳಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಆಗಬೇಕಾಗತ್ತೆ. ಮತ್ತು ಇದಿಷ್ಟು ಕೆಲಸ ಸರ್ಕಾರದ್ದು ಅಂತ ಕೈ ಚೆಲ್ಲಿ ಕೂತ್ರೆ ಹಾಳಾಗೋದು ನಮ್ಮ ಕುಟುಂಬಗಳು, ನಮ್ಮ ಮಕ್ಕಳು. ಹಾಗಾಗಿ ಪೋಷಕರು ಪ್ರತಿಯೊಂದು ಕುಟುಂಬದಲ್ಲಿರುವ ಈ ಹದಿಹರೆಯದ ಮಕ್ಕಳು ಯಾರಿದ್ದಾರೆ, ಯೂತ್ ಯಾರಿದ್ದಾರೆ, ಎಲ್ಲರಿಗೆ ಕೂಡ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವ, ಅವ್ರಿಗೆ ಅವೇರ್ನೆಸ್ ಮಾಡುವ, ನಮ್ಮ ಮಕ್ಕಳನ್ನು ನಾವು ಕಾಪಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಅಥವಾ ನಾವು ಕೈ ಚೆಲ್ಲಿಬಿಟ್ರೆ ಪೊಲೀಸ್ಗೆ ಕೇಸ್ ಆಗುತ್ತೆ, ಆಸ್ಪತ್ರೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ವಿನಃ ಅದರಿಂದ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ? ನಮ್ಮಲ್ಲೊಂದು ಗಾದೆ ಇದೆ, ಸತ್ತವ್ರ ಮನೇಲಿ ಯಾರು ಕೆಟ್ಟರು ಅಂತ, ಸತ್ತವ್ರು ಕೆಟ್ಟರು ಅಂತ. ಹಾಗಾಗಿ ಕೇವಲ ಇದು ಸರ್ಕಾರದೋ ಯಾವುದೋ ಇಲಾಖೆದ ಜವಾಬ್ದಾರಿ ಅಂತ ಸಮಾಜ ಕೈ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ವಿನಂತಿ ಮಾಡ್ತೇನೆ, ಯಾರೆಲ್ಲ ನಮ್ಮ ಸರ್ಕಾರೇತರ ಸಂಸ್ಥೆಗಳು, NGOs ಇರ್ಬೋದು, ಸರ್ಕಾರದ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿರ್ಬೋದು, ಹಾಗೂ ಕುಟುಂಬ ಪೋಷಕರಿರ್ಬೋದು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಲೋಕಲ್ ಗೌರ್ನೆನ್ಸ್ ಇರ್ಬೋದು, ಟೀನೇಜ್ ಪ್ರೆಗ್ನೆನ್ಸಿ ಅಥವಾ ಅಪ್ರಾಪ್ತ ಹೆಣ್ಣು ಮಕ್ಕಳ ಗರ್ಭಧಾರಣೆ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಒಂದು ಸರ್ಕಾರ ಮತ್ತು ಸಮಾಜ ಸಮನ್ವಯತೆಯಿಂದ ಪರಿಣಾಮಕಾರಿಯಾಗಿ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆ. ಇಲ್ಲಾಂದರೆ ಈ ಸಮಾಜ ಭಾಳ ಸಂಕೀರ್ಣ ಸಮಸ್ಯೆಗಳಿಗೆ ಈಡಾಗುವಂಥದ್ದಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯತತ್ಪರ ಆಗೋಣ ಅಂತ ನಾನು ವಿನಂತಿಸ್ತೇನೆ. ದಯವಿಟ್ಟು
ಈ ಒಂದು ಇಂತಹ ಸಾಮಾಜಿಕ ಕಳಕಳಿ ಇರುವಂತಹ ಈ ಸಂಗತಿಗಳು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಈ ವಿಡಿಯೋನ ಹೆಚ್ಚು ವ್ಯಾಪಕವಾಗಿ ಶೇರ್ ಮಾಡಬೇಕು ಅಂತ ವಿನಂತಿಸ್ತೀನಿ. ಹಾಗೆ ಈ ಥರದ ಸಾಕಷ್ಟು ಮಾಹಿತಿಗಳು ಚೈಲ್ಡ್ ರೈಟ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನೀವು ಈ ಅಕೌಂಟನ್ನು ಫಾಲೋ ಮಾಡಬೇಕು ಅಂತ ವಿನಂತಿಸ್ತೇನೆ. ಧನ್ಯವಾದ.